ಪ್ರಸ್ತುತ ಕಾಲಘಟ್ಟದಲ್ಲಿ ಮಾನವೀಯತೆಯನ್ನು ಸಾರುವ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಗತ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಕೊಂಡಂಗೇರಿಯಲ್ಲಿ ನಡೀತಾ ಇರುವ ವಾರ್ಷಿಕ ಉರುಸ್ ಸೌಹಾರ್ದ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕೊಡಗಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನೀಡಿದೆ. ಅದರಲ್ಲೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಪಡಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಿಂದ ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರಿನ ಸೌಲಭ್ಯ, ವಿದ್ಯುತ್ ಸಮಸ್ಯೆಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಕಳೆದ 3 ವರ್ಷಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಕೊಂಡಂಗೇರಿಯಲ್ಲೂ ಕೂಡ ಹಲವಾರು ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಉರುಸ್ ಕಾರ್ಯಕ್ರಮದಂದು ಕೂಡ 3 ರಸ್ತೆ ಕಾಮಗಾರಿ ಉದ್ಘಾಟನೆಯಾಗಲಿದೆ. ತನಗೆ ದೊರೆತ ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಕಾಮಗಾರಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಕೂಡ ಅಭಿವೃದ್ಧಿ ಕಾಮಗಾರಿ ಇದೇ ರೀತಿ ಮುಂದುವರಿಯಲಿದೆ ಎಂದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ. ಅದು ಕೊಡಗಿಗೆ, ಅದರಲ್ಲೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಇಲ್ಲಿಯ ಭಾಗಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರು, ವಿದ್ಯುತ್ ಶಕ್ತಿ ಸಮಸ್ಯೆ, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಕಳೆದ 3 ವರ್ಷದಲ್ಲಿ. ಕೊಂಡಂಗೇರಿಯಲ್ಲಿ ಕೂಡ ಹಲವಾರು ರಸ್ತೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ. ಇವತ್ತು ಕೂಡ ಇದರ ನಂತರ 3 ರಸ್ತೆಗಳ ಉದ್ಘಾಟನೆ ಕೂಡ ಇದೆ. ಆದರೆ ಅಭಿವೃದ್ಧಿ ಕೆಲಸ ಏನಿದೆ ಅದು ನಿರಂತರವಾಗಿ ನಡೀತಾ ಇರ್ತದೆ ಮತ್ತು ಮುಗಿಯೋದಿಲ್ಲ. ಇವತ್ತಿಗೆಲ್ಲ ಮುಗೀತಪ್ಪ ಅಂತ ಹೇಳುವಂಥದ್ದಿಲ್ಲ. ಕೂರ್ಗ್ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ആത്മീയമായി ഇടപെട്ടുകൊണ്ടാണ് സമൂഹത്തിൽ ഉണ്ടാകുകയില്ലായിരുന്ന വളരെ വേദനാജനകമായ അവസ്ഥ നമ്മൾ മുന്നിൽ കാണുകയാണ്. കാരണം ദീൻ പഠിക്കാനും അത് പ്രബോധനം ചെയ്യാനും ജീവിതത്തിൽ പകർത്താനുമുള്ള ജനങ്ങളുടെ മടി അധികരിച്ചു വരുന്ന സാഹചര്യത്തിലാണ് നമ്മളുള്ളത്. മദ്രസകളും ദർസുകളും കോളേജുകളും തുറക്കുമ്പോൾ ആത്മീയമായ പഠനം തന്നെ മകന് നിർബന്ധമാകുന്ന ഒരു ബോധം ഓരോ രക്ഷിതാവിനും ഉണ്ടാകും. വലുതായാലും ചെറുതായാലും ധീരയായ ബോധം നൽകുന്നില്ല എങ്കിൽ ഭാവിയിൽ വലിയ ഭവിഷ്യത്ത് നമ്മെ കാത്തിരിക്കുന്നു എന്ന് നമുക്ക് മനസ്സിലാക്കി നമ്മുടെ മക്കൾക്ക് ആത്മീയമായ വിജ്ഞാനങ്ങൾ നൽകാൻ പരമാവധി അവസരങ്ങൾ ഉപയോഗപ്പെടുത്തണമെന്ന് മാത്രം ಈ ಸಮಯ. ವಕ್ಫ್ ಬೋರ್ಡ್ ಮಾಜಿ ಉಪಾಧ್ಯಕ್ಷರಾದ ಶಾಫಿ ಸಹದಿ ಮಾತನಾಡಿ, ಆರ್ಥಿಕ ಹಾಗೂ ಭೌತಿಕವಾಗಿ ಮುಸಲ್ಮಾನರು ಮುಂದುವರೆದಿದ್ರೂ ಕೂಡ ಶೈಕ್ಷಣಿಕ ವಿಚಾರದಲ್ಲಿ ಇಂದು ಅತ್ಯಂತ ಹಿಂದುಳಿದ ವರ್ಗದವರಾಗಿದ್ದೇವೆ. ದೇಶದಲ್ಲಿ 20% ಮುಸಲ್ಮಾನರಿದ್ದು ಹಿಂದುಳಿದ ವರ್ಗಕ್ಕಿಂತ ಹಿಂದುಳಿದಿದ್ದೇವೆ. 1.17 ಇರುವ ಸಿಖ್ ವಿಭಾಗ ಶಿಕ್ಷಣ ಪಡೆಯುವ ಮೂಲಕ ಇಂದು ದೇಶದ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿದೆ ಎಂದರು. ಮುಸಲ್ಮಾನರು ಇಲ್ಲಿರುವಂತಹ ಎಸ್ಸಿ ಎಸ್ಟಿಗಳಿಗಿಂತ ಹಿಂದುಳಿದ ವರ್ಗಗಳಿಗಿಂತ ಅತಿ ಕಟ್ಟಿನ ಅತ್ಯಂತ ಗತಿಗೇಡು ಅನುಭವಿಸುತ್ತಿರುವಂತಹ ಹಿಂದುಳಿದಂಥ ವರ್ಗ ಅದು ಮುಸಲ್ಮಾನರಾಗಿದ್ದಾರೆ ಎಂಬುದರ ವರದಿ ಸಾಚಾರ ಸಮಿತಿ ಇವತ್ತಿಗೂ ಕೂಡ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರ ಮುಸಲ್ಮಾನ ಬಂಧುಗಳೇ, ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಆರ್ಥಿಕವಾಗಿ ಮುಸಲ್ಮಾನರು ಮುಂದುವರೆದಿದ್ರು ಕೂಡ, ನಾವೆಲ್ಲ ರೀತಿಯಲ್ಲಿ ಕೂಡ ಭೌತಿಕವಾಗಿ ಮುಂದುವರೆದಿದ್ರು ಕೂಡ, ಯಾಕಾಗಿ ಇವತ್ತಿಗೂ ಕೂಡ ಮುಸಲ್ಮಾನರಿರುವಂತಹ ಸವಲತ್ತುಗಳು ಸುಮಾರು 17ರಿಂದ 18% ಅಧಿಕೃತವಾದ ಮಾಹಿತಿ ಪ್ರಕಾರ ಇರುವಂತಹ ಮುಸಲ್ಮಾನರು, ಅನಧಿಕೃತವಾಗಿ 20% ಮುಸಲ್ಮಾನರಿರುವಂತಹ ಭಾರತದಲ್ಲಿ ಇವತ್ತಿಗೂ ಮುಸಲ್ಮಾನರು ಹಿಂದುಳಿದ ವರ್ಗಕ್ಕಿಂತ ಕಡೆಗಣಿಸಿರುವಂತಹ ಈ ಸಂದರ್ಭದಲ್ಲಿ ನಾವೊಮ್ಮೆ ಆಲೋಚನೆ ಮಾಡಬೇಕು. 1.17% ಇರುವಂತಹ ಸಿಖ್ ವಿಭಾಗ ಇವತ್ತು ಭಾರತದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇದೆ ಎನ್ನುವುದಾದರೆ, ಇವತ್ತು ಸೈನಿಕ ವಿಭಾಗದಲ್ಲಿ ನೋಡುವುದಾದರೆ ಮೇಜರ್ಗಳು, ಅದರ ಲೀಡರ್ಗಳು, ಅದೇ ರೀತಿ ಸೈನಿಕ ಸ್ಥಾನದಲ್ಲಿರುವಂತಹ ಅತ್ಯಂತ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾ
ಇರುವುದು ಸಿಖ್ ವಿಭಾಗದ ಸಿಖ್ ಧಾರ್ಮಿಕ ಸಂಕೇತವಾದಂತಹ ತಲೆಗೆ ಪೇಟವನ್ನು ಧರಿಸಿ ಅವರು ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸ್ತಾ ಇರುವಾಗ ಭಾರತದ ದೊಡ್ಡ ದೊಡ್ಡ ಹುದ್ದೆಗಳನ್ನ ಸಿಖ್ ವಿಭಾಗ ಎಂಬಂತಹ ರಾಷ್ಟ್ರದ ಅತ್ಯಂತ ಪುಟ್ಟದಾದಂತಹ ಜನಸಂಖ್ಯೆ ಇರುವಂತಹ ಕೇವಲ 1.17% ಇರುವಂತಹ ಸಿಖ್ ವಿಭಾಗ ಉನ್ನತ ಸ್ಥಾನಗಳನ್ನು ಮಾತ್ರವಲ್ಲ, ಈ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯು ಕೂಡ ವಿಭಾಗದಿಂದ ಬಂದು ಹೋಗಿದ್ದಾರೆ. ಕೊಂಡಗೇರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಯೂಸುಫ್ ಹಾಜಿ, ಕೂರ್ಗ್ ಜಮಿಯತ್ತುಲ್ ಉಲಮಾ ಜಿಲ್ಲಾಧ್ಯಕ್ಷ ಸೈಯದ್ ಶಿಯಾಬುದ್ದೀನ್ ಅಲ್ ಐದ್ರೂಸಿ ತಂಗಳ್ ಈ ಸಂದರ್ಭ ಮಾತನಾಡಿದರು. നമ്മുടെ കൊടക് ജില്ലയിൽ കൊണ്ടങ്കേരിയിൽ മാത്രമല്ല, ചെറിയ പറമ്പിന് മാത്രമല്ല, എരുമാടിന് മാത്രമല്ല, പണ്ട് നമ്മുടെ കൊടക് ജില്ലയിലെ ആലിമീങ്ങൾ, സാദാത്യങ്ങൾ, വിവരമുള്ള മഹാന്മാർ നമ്മുടെ കൊടക് ജില്ലയിലുടനീളം മഹാന്മാരെ ബഹുമാനിച്ച് അവരെ സിയാറത്ത് നടത്താറുണ്ട്. ആ സിയാറത്താണ് നമ്മുടെ കൊണ്ടങ്കേരിയിലും തങ്ങളെ ദർബാറിൽ വന്നിട്ട് ഞങ്ങളിവിടെ സിയാറത്തിന് ಶಾಸಕ ಎಸ್ ಪೊನ್ನಣ್ಣ ಅವರನ್ನು ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಮಸೀದಿಯ ತಕ್ಕ ಮುಖ್ಯಸ್ಥರಾದ ಕುಂಜಿ ಅಹಮದ್ ಮುಸ್ಲಿಯಾರ್, ಇಕ್ಬಾಲ್ ಹಾಜಿ, ಜಮಾತ್ ಉಪಾಧ್ಯಕ್ಷ ಬಶೀರ್, ಕೋಶಾಧಿಕಾರಿ ಕರೀಂ ಹಾಜಿ, ಕಾರ್ಯದರ್ಶಿ ಮುಜೀಬ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪೊಕ್ಲೋ. ಮುಖ್ಯಸ್ಥರೆಲ್ಲ ಸೇರಿ ಸಂತೋಷವಾದ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗ್ತಾ ಇದ್ದೇವೆ. ಈ ಕೊಂಡಂಗೇರಿ ಜಮಾತ್